ಕೂತಿದ್ದಾರೆ ಅಲ್ವಾ. ಎಕರ ಐನೂರು ಪಡಕ್ಕೆ ಹೋಗ್ಬಿಟ್ಟಿದೆ, ಶಿವರಾಮ್ ಪಡಕ್ಕೆ ಆದರೆ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು, ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಪ್ರತಿಯೊಬ್ಬ ಪ್ರಜೆಗೂ ಸ್ವತಂತ್ರ ಬೇಕಂತ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್. ಹಾಗಾಗಿ ಯಾವುದೇ ಥರದ ಅಹಿತಕರ ಘಟನೆಗಳು ನಾವು ದೀನ ಬಂಧುಗಳಾಗಿ ಅಂಬೇಡ್ಕರ್ ಅನ್ಯಾಯಗಳಾಗಿ ಯಾರಿಗೂ ತೊಂದರೆ ಮಾಡಿದ್ದೀರ, ನಮ್ಮ ಹೋರಾಟ ನಮ್ಮ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕವರೆಗೂ ನ್ಯಾಯಯುತವಾಗಿ ಹೋರಾಟ ಮಾಡಬೇಕು. ನಮಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಪ್ರಿಯಕರನ ಮನೆ ಮುಂದೆ ವಿವಾಹಿತ ಪ್ರಿಯತಮೆ ಪ್ರತಿಭಟನೆ. ವಿವಾಹಕ್ಕೂ ಮುನ್ನ ಲಿವಿಂಗ್ ಟುಗೆದರ್ನಲ್ಲಿ ಇದ್ದ ಅನ್ಯ ಜಾತಿಯ ಪ್ರೇಮಿಗಳು ಪ್ರೇಮ ಪುರಾಣ ತಿಳಿದು ಮಗಳಿಗೆ ಮಧು ಎಂಬುವವನೊಂದಿಗೆ ವಿವಾಹ ಮಾಡಿದ ಪ್ರಿಯತಮೆಯ ಪೋಷಕರು ಲಿವಿಂಗ್ನಲ್ಲಿದ್ದಾಗ ತೆಗೆದಿದ್ದ ವಿಡಿಯೋಗಳನ್ನು ತನ್ನ ಪತಿಗೆ ಸೆಂಡ್ ಮಾಡಿದ ಪ್ರಿಯಕರ. ಹೆಂಡತಿಯ ಪ್ರೇಮ ಪುರಾಣ ತಿಳಿದು ಹೆಂಡತಿಯನ್ನ ಬಿಟ್ಟು ಬಿಟ್ಟ ಗಂಡ. ಪ್ರಿಯತಮ ಮಾಡಿದ ಕೃತ್ಯಕ್ಕೆ ಪ್ರಿಯತಮನ ಮನೆ ಮುಂದೆ ಪ್ರಿಯತಮೆ ಪ್ರತಿಭಟನೆ. ಶಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿ ಪ್ರೇಮ ಪ್ರತಿಭಟನೆ ಮಾಡುತ್ತಿರುವ ವಿವಾಹಿತ ಮಹಿಳೆ. ಶಿಡ್ಲಘಟ್ಟ ತಾಲೂಕಿನ ಪಲಚೇರ್ಲು ಗ್ರಾಮದ ಅಂಬರೀಶ್ ಎಂಬುವವರ ಮನೆ ಮುಂದೆ ಪ್ರತಿಭಟನೆ ಮಾಡುವ ವಿಚಾರ ತಿಳಿದು ಮನೆಗೆ ಬೀಗ ಜಡಿದು ಎಸ್ಕೇಪ್ ಆದ ಅಂಬರೀಶ್ ಕುಟುಂಬಸ್ಥರು. ನಮ್ಮೂರು ಕೆಂಪನಹಳ್ಳಿ. ಇವನು ಅಂಬರೀಷ್ನು ನಾನು ಇಷ್ಟಪಟ್ಟು 4 ವರ್ಷ ಲವ್ ಮಾಡ್ಕೊಂಡೆ ಸರ್. ಲವ್ ಮಾಡಿಕೊಂಡು ಈ ಥರ ಫೋಟೋಸು ಎಲ್ಲ ಇದು ಮಾಡಿಕೊಂಡು ಇದ್ದು ಮತ್ತೆ ವೀಡಿಯೋ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸರ್. ಇವತ್ತಿಗೂ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಿದ್ರೆ. ಮತ್ತೆ ಮದುವೆ ಮಾಡ್ಕೊಳ್ಳೋಣ ಅನ್ನೋಷ್ಟಕ್ಕೆ ಅವನು ಅವಾಗ ಇಲ್ದಿದ್ದು ಜಾತಿ ಭೇದ ಮತ್ತು ನಾನು ಮದುವೆ ಮಾಡ್ಕೊಬೇಕು ಅನ್ನೋಷ್ಟಕ್ಕೆ ನೀವು ಎಸ್ಸಿ ನಾವು ಆಗಲ್ಲ, ನಿಮ್ಮ ಫ್ಯಾಮ್ಲಿಯವರು ನಿಮ್ಗೆ ದೂರ ಆಗ್ತಾರೆ, ನನ್ನ ಫ್ಯಾಮ್ಲಿಯವ್ರು ನಮಗೂ ದೂರ ಆಗ್ತಾರೆ, ಬೇಡ ನಾನು ಮಾಡ್ಕೊಳ್ಳೋದು ನಿನ್ನ ಅಂತ ಹೇಳ್ಬಿಟ್ಟು ಸರ್. ನೀವು ಜಾತಿ ಎಸ್ಸಿ ಅಂತ ಹೇಳ್ಬಿಟ್ಟು ನಾನು ಕಲ್ದಿರಾಗೋದು ಸರ್. ಸರಿ ಆಯಿತು, ನಿನ್ನ ಪ್ರಕಾರನೇ ಹೋಗೋಣ, ನಿನ್ನ ಲೈಫ್ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ನಾನು ಕಲ್ದಿರಾಗೋದು ಸರ್. ಮತ್ತು ನಮ್ಮ ಮನೆಗೆ ಮದುವೆ ಮಾಡಿ ಸರ್. ಮದುವೆ ಮಾಡಿದ್ಮೇಲೆ ನನ್ನ ಲೈಫ್ ನೋಡ್ಕೊಂಡೆ ಸರ್. ನನ್ನ ಲೈಫ್ ನಾನು ನೋಡ್ಕೊಂಡ್ಮೇಲೆ 20 ದಿವ್ಸಕ್ಕೆ ಅದ್ಯಾವುದೋ ವೀಡಿಯೋಸ್ ಅಂತೆ ಮತ್ತು ಫೋಟೋಸ್ ಎಲ್ಲ ಆಗಿಬಿಟ್ಟು ನಮ್ಮ ಯಜಮಾನ್ರಿಗಾಗಿದ್ದಾರೆ ಸರ್. ಅವನು ನಮ್ಮ ಯಜಮಾನ್ರೆಲ್ಲ ನೋಡಿಬಿಟ್ಟು ನನ್ನ ತಾಲಿ ಬಟ್ಟೆಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್. ಏನಾದರೂ ಮಾಡಿ ನನಗೆ ನ್ಯಾಯ ಬೇಕು ಸರ್. ಇದರಲ್ಲಿ ಇಬ್ಬರು ಇನ್ನೂ ಇನ್ವಾಲ್ವ್ ಆಗಿದ್ದಾರೆ. ಮಾಡಿ ನನಗೆ ನ್ಯಾಯ ಕೊಡ್ಸಿ ಸರ್. ಅವ್ನು ಬರೋವರೆಗೂ ಇಲ್ಲಿಂದ ನಾನು ಹೋಗಲ್ಲ ಸರ್. ನ್ಯಾಯ ಕೊಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಮತ್ತು ಮಗ ಸುನೀಲ್ ಅಂತ ಸರ್, ಅವನು ಈ ಥರ ನಮ್ಮ ದೊಡ್ಡಪ್ಪ ಮಗಳನ್ನ ಹಾಳು ಮಾಡಿಬಿಟ್ಟು ಸಿಗರೇಟಲ್ಲಿ ಎಲ್ಲ ಇದು ಮಾಡಿಬಿಟ್ಟು ಅನಾಥಾಶ್ರಮದಲ್ಲಿ ಸೇರಿಸ್ಬಿಟ್ಟೆ ಸರ್. ಮತ್ತು ಹಿಂಗೆ ಬಂದುಬಿಟ್ಟು ನಾನು ಕೇಳಿದೆ ಸರ್. ಕೇಳಿದ್ರು ಅವ್ರು ದೊಡ್ಡವರೆಲ್ಲ ಬಂದುಬಿಟ್ಟು ಆ ಹುಡುಗಿನ ಕೊಡ್ತಾರೆ ಅಂತ ಕೇಳು ಅಂದ್ಬಿಟ್ಟು. ಹಿಂಗೆಲ್ಲ ಮಾಡಿದೆಯಲ್ಲ ನಿಮ್ಮ ದೊಡ್ಡಪ್ಪ ಮಗಳಿಗೆ ಯಾರು ಕೊಡ್ತಾರೆ, ನಾವು ಕೊಡಲ್ಲ, ನಮ್ಮ ಹುಡುಗಿ ಕೊಡಲ್ಲ ಅವ್ನಿಗೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಕಳಿಸ್ಬಿಟ್ರಿ ಸರ್. ಕಳಿಸ್ಮೇಲೆ ಅವನು ಸುನೀಲು, ಭಾನುಪ್ರಿಯ ಮತ್ತು ಅಂಬರೀಷ್ ಎಲ್ಲ ಸೇರಿಸ್ಕೊಂಡು ನನ್ನ ಜೀವನ ಹಾಳು ಮಾಡಿದ್ದೀನಿ ಸರ್. ಏನಾದರೂ ನ್ಯಾಯ ಫೋಟೋಸು ವೀಡಿಯೋಸ್ ಎಲ್ಲ ಇದು ಮಾಡಿ ನಮ್ಮ ಯಜಮಾನ್ರಿಗೆ ಇದು ಮಾಡಿ ಸರ್. ಅವ್ನು 3 ಸೇರಿಸ್ಕೊಂಡು ಸರ್. ನಮ್ಮ ಹೆಸರು ಭವಾನಿ, ನಮ್ಮದು ಬಂದು ಕೆಂಪನಹಳ್ಳಿ. ಆ ಹುಡುಗಿ ಹೆಸರು ಪ್ರೇಮ, ನನಗೆ ನಾದನೇ ಆಗಬೇಕು. ಹಂಗೆ ಪಲ್ಚೇರ್ಲಲ್ಲಿ ಅಂಬರೀಷ್ ಅನ್ನೋ ಹುಡುಗನ ಲವ್ ಮಾಡಿದ್ದು. 4 ವರ್ಷದಿಂದ ಜೊತೆಯಲ್ಲಿ ಓಡಾಡ್ಕೊಂಡಿದ್ದು. ಅವಳನ್ನ ಮೋಸ ವೀಡಿಯೋ ಫೋಟೋ ಎಲ್ಲ ತಕ್ಕೊಂಡು ಅವನು ಇಟ್ಕೊಂಡಿದ್ದಂತೆ. ಇವಳು ಮದುವೆ ಮಾಡ್ಕೊ ಅಂತ ಹೇಳಿದ್ದಕ್ಕೆ, ಇಲ್ಲ ನಿನ್ಗೆ ಬೇರೆ ಕ್ಯಾಸ್ಟ್, ನನ್ನ ಬೇರೆ ಕ್ಯಾಸ್ಟ್, ಮದುವೆ ಮಾಡ್ಕೊಳ್ಳಲ್ಲ ನಾನು ಅಂತ ಹೇಳಿದ್ನಂತೆ. ಸರಿ ಅಂತ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಸೈಲೆಂಟ್ ಆಗಿಬಿಟ್ಲು. ನಾವು ಯಾರು ಹುಡುಗ ಬಂದರು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಿದ್ವಿ. ಮದುವೆ ಮಾಡಾದ್ಮೇಲೆ 20 ದಿನಕ್ಕೆ ಹುಡುಗನಿಗೆ ಮೆಸೇಜು, ಫೋಟೋ, ವೀಡಿಯೋಸ್ ಎಲ್ಲ ಸೆಂಡ್ ಮಾಡಿ ಅಲ್ಲೂ ಅವ್ರಿಗೆ ಬಾಳೆ ದಿನ ಮಾಡಾಕಿದ್ದಾನೆ. ಅವ್ರು ತಾಳಿ ಕಿತ್ಕೊಂಡು ಆಚೆ ಹಾಕಿದ್ದಾರೆ. ಅವಳು ಬಂದು 1 ತಿಂಗಳಾಯಿತು. 1 ತಿಂಗಳಿಂದನೂ ಕಂಪ್ಲೇಂಟ್ ಕೊಟ್ಟು ನಮಗೇನು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನಮಗೇನಾದರೂ ನ್ಯಾಯ ಕೊಡ್ರಿ, ನಮ್ಮ ಮಗು ಬಾಳೆ ಹಿಂಗೆ ಹಾಳಾಗಿದೆ ಅಂತ ಹೇಳ್ಬಿಟ್ಟು ನ್ಯಾಯ ಕೂತ್ಕೊಂಡಿದ್ದೀವಿ. ನಿನ್ನೆ ಮಧ್ಯಾಹ್ನದಿಂದ ಬಂದು ಕೂತ್ಕೊಂಡಿದ್ವಿ. ಯಾರೂ ಇವತ್ತಿಗೂ ಒಂದು ಮಾತು ಮಾತಾಡಿಲ್ಲ, ಯಾವ ನ್ಯಾಯಸ್ಥರು ಬರಲಿಲ್ಲ. ಕೂತ್ಕೊಂಡಿದ್ದು ಬೆಳಗ್ಗೆಯಿಂದ ಊಟನೂ ಏನು ನೀರು ಏನು ಇಲ್ಲದೇನೆ ಅವಳು ಹಂಗೆ ಬಿದ್ದು ಸತ್ತಿದ್ದಾಳೆ. ಸತ್ತೋಗ್ಲಿ, ಬೇಕಾದರೆ ಅವ್ರ ಮನೆ ಹತ್ರನೇ ಉಳ್ಬಿಟ್ಟು ಹೋಗ್ತೀವಿ. ಅವ್ರ ಕೈಯಲ್ಲಿ ಏನೇನಾಗುತ್ತೆ ಆ ಮಾಡ್ಕೊಂಡು ಸರ್ ಅಷ್ಟೇ. ನಮ್ಗೆ ಒಟ್ಟಿನಲ್ಲಿ ನ್ಯಾಯ ಬೇಕು. ಪ್ರೇಮ ಸರ್. ಅಂಬರೀಷ್ ಮಧು ಸರ್. 20 ದಿನ ಆಯಿತು, ತಿಂಗಳಗಟ್ಟಲೆ ಏನಾಗಿಲ್ಲ, ಗೊತ್ತಿಲ್ಲ ಸರ್.
ಕಾಲೇಜ್ಗೆ ಹೋಗ್ತಾ ಬರ್ತಾ ಇದ್ದಾಗ ನಾವು ನೋಡ್ಕೊಂಡೇ ಇರ್ತೀವ ಸರ್. ಇದು ಅವಳೇನೋ ಕೇಳಿದ್ನಂತೆ, ಫೋಟೋ ಎಲ್ಲ ಇದೆಯಲ್ಲ ಡಿಲೀಟ್ ಮಾಡು ಅಂದರೆ, ಇಲ್ಲ ಎಲ್ಲ ಮಾಡಾಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ನಂತೆ. ಮದುವೆ ಎಲ್ಲ ಬೇಕು, ಮದುವೆ ಮಾಡ್ಕೊಳಕ್ಕೆ ಮಾತ್ರ ಕ್ಯಾಸ್ಟಿಸಮ್ ನೋಡಿಬಿಟ್ಟು ಈ ಥರ ಮಾಡಿದ್ರು. ನಿನ್ನೆ ಯಾರೋ ಇಬ್ಬರು ಬಂದಿದ್ರು ಅಷ್ಟೇ ಸರ್, ಇವತ್ತು ಯಾರೂ ಬಂದಿಲ್ಲ. ಹೇಳ್ತಾರೆ ಯಾರಾದರೂ? ಅವರು ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಕೂತ್ಕೊಂಡೇ ಇದ್ದೀವಿ. ನಿನ್ನೆಯಿಂದ ಬಾಗಿಲು ಹಾಕ್ತಾನೆ ಇದೆ. ನಿನ್ನೆ ತೆಗ್ದಿತ್ತು, ಬೀಗ ಹಾಕಿರಲಿಲ್ಲ. ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಬೀಗ ಹಾಕಿದ್ರು.